ಇಡೀ ರಾಜ್ಯವನ್ನು ಬೆಚ್ಚಿ ಬೀಳಿಸಿದಂಥ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಗ್ಯಾಂಗ್ನ ಸಹಚರ A10 ಆರೋಪಿ ವಿನಯ್ಗೆ ವಕೀಲರೇ ಕಪಾಳ ಮೋಕ್ಷ ಮಾಡಿದ್ದಾರೆ. ವಿನಯ್ ಕೋರ್ಟ್ಗೆ ಹಾಜರಾಗಿ ನಾನು ವಕೀಲರನ್ನು ಬದಲಾವಣೆ ಮಾಡ್ತೀನಿ ಅಂತಂದೇಳ್ಬಿಟ್ಟು ಹೇಳ್ಕೊಂಡಿದ್ದಂಥ ಒಂದು ಪ್ರಕರಣದಲ್ಲಿ ವಕೀಲರಿಂದ ಏಟು ತಿಂದು ಈಗ ಪೆಚ್ಚು ಮೋರೆ ಹಾಕಿಕೊಂಡಿದ್ದಾನೆ. ಈಗ ಕೋರ್ಟ್ನ ವಿಚಾರಣೆಗೂ ಹಾಜರಾಗದೆ ನಾನ್ ಬೇಲೇಬಲ್ ವಾರೆಂಟ್ ಕೂಡ ಜಾರಿಯಾಗಿದೆ. ವಿನಯ್ ಯಾರು ಅಂತ ಹೇಳೋದಾಯ್ತಂದರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ A10 ಆರೋಪಿಯಾಗಿದ್ದಾನೆ. ಇವನು RR ನಗರದಲ್ಲಿರ್ತಕ್ಕಂಥ ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ನ ಮಾಲೀಕ. ದರ್ಶನ್ ಆ್ಯಂಡ್ ಗ್ಯಾಂಗ್ ಯಾವಾಗಲೂ ಇಲ್ಲಿ ಹೋಗಿಬಿಟ್ಟು ಪಾರ್ಟಿಯನ್ನು ಮಾಡ್ತಾಯಿತ್ತು. ಈ ಪಾರ್ಟಿ ಸಹಚರ ಆಗಿರ್ತಕ್ಕಂಥ ವಿನಯ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ A10 ಆರೋಪಿಯಾಗಿದ್ದು ಇನ್ನು ಉಳಿದಂಥ ಇವರು ಜಾಮೀನಿನ ಮೇಲೆ ಹೊರಗಿದ್ದಾರೆ. ಆದರೆ ಕೋರ್ಟ್ನಲ್ಲಿ ನಾನು ವಕೀಲರನ್ನು ಬದಲಾಯಿಸ್ತೇನೆ ಅಂತಂದು ಹೇಳ್ಬಿಟ್ಟು ಅರ್ಜಿಯನ್ನು ಹಾಕೊಂಡಿದ್ದು ಇಲ್ಲಿ ವಕೀಲರಿಗೆ ಯಾವುದೇ ಸೂಚನೆಯನ್ನು ಕೂಡ ಕೊಟ್ಟಿರಲಿಲ್ಲ. ಇದರಿಂದ ವಕೀಲರು ಯಾಕಪ್ಪ ಹೀಗೆ ಮಾಡ್ತಿದ್ಯಾ ಅಂತ ಕೇಳಿದಾಗ ವಕೀಲರ ಜೊತೆನೇ ವಾಗ್ವಾದ ಮಾಡಿದ್ದಾರೆ ಮತ್ತು ಏರ್ ಧ್ವನಿಯಲ್ಲಿ ಮಾತನಾಡಿದ್ದಾರೆ. ಇದರಿಂದ ಕೋಪಗೊಂಡ ವಕೀಲರು ಒಂದು 4-5 ಬಾರಿ ಅವರ ಕೆನ್ನೆಗೆ ಬಾರಿಸಿದ್ದಾರೆ. ಇದಾದ ನಂತರ ನಾನು ವಕೀಲರನ್ನು ಚೇಂಜ್ ಮಾಡ್ತೀನಿ ಅದು ಇದು ಅಂತಂದು ಹೇಳ್ಬಿಟ್ಟು ಸಬೂಬು ಹೇಳ್ಬಿಟ್ಟು ವಿಚಾರಣೆಗೂ ಕೂಡ ಮಧ್ಯಾಹ್ನ ಹಾಜರಾಗದೆ ಅಲ್ಲಿಂದ ಪರಾರಿಯಾಗಿದ್ದಾನೆ. ಕೋರ್ಟ್ ಕೂಡ ವಿಚಾರಣೆಗೆ ಬರದೇ ಇರೋಂಥ ಈ ವಿನಯ್ಗೆ ನೇರವಾಗಿ ನಾನ್ ಬೇಲೇಬಲ್ ವಾರೆಂಟ್ ಜಾರಿ ಮಾಡಿ ಈತನ ಕೋರ್ಟ್ ಮುಂದೆ ಹಾಜರುಪಡಿಸಿ ಅಂತಂದೇಳ್ಬಿಟ್ಟು ಪೊಲೀಸರಿಗೆ ಸೂಚನೆ ಕೊಟ್ಟಿದ್ದಾರೆ. ಇನ್ನು ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ 7 ಜನ ಮಾತ್ರ ಈಗ ಜೈಲಿನಲ್ಲಿದ್ದಾರೆ. ಉಳಿದಂಥ ಎಲ್ಲ ಆರೋಪಿಗಳು ಕೂಡ ಜೈಲಿನಿಂದ ಹೊರಗಿದ್ದಾರೆ. ಈ ಪೈಕಿ ಪವಿತ್ರ ಗೌಡ ಮತ್ತು ರೇಣುಕಾಸ್ವಾಮಿ ಮತ್ತು ಪವನ್ ಸೇರಿದಂತೆ ಹಲವರಿಗೆ ಇಲ್ಲಿ ಜೈಲಿನ ಊಟವನ್ನೇ ಕೊಡಿ, ಮನೆ ಊಟವನ್ನು ಕೊಡಬೇಡಿ ಅಂತಂದೇಳ್ಬಿಟ್ಟು ಕೋರ್ಟ್ ಇತ್ತೀಚೆಗೆ ಆದೇಶವನ್ನು ಹೊರಡಿಸಿದ್ದು ಎಲ್ಲರೂ ಈಗ ಜಾಮೀನು ಸಿಕ್ಕರೆ ಸಾಕು ಅಂತಂದೇಳ್ಬಿಟ್ಟು ಪರದಾಡ್ತಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಮುಂದೆ ಯಾವ ಹಂತಕ್ಕೆ ಹೋಗುತ್ತೆ, ಶಿಕ್ಷೆ ಯಾರಿಗಾಗುತ್ತೆ, ಯಾರು ಖುಲಾಸೆ ಆಗ್ತಾರೆ, ಇದನ್ನೆಲ್ಲದನ್ನು ಮುಂದೆ ಕಾದು ನೋಡಬೇಕಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.